ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಕಸರತ್ತು ಇಂದು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಇಂದು ಮತ್ತು ನಾಳೆ ಮೋದಿ ಸಭೆ ಮಾಡುವ ಸಾಧ್ಯತೆ ಇದೆ. ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಅವರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ ಅಭೂತಪೂರ್ವ ಜಯ. ಬಿಜೆಪಿ ರಾಷ್ಟ್ರೀಯ ಸಂಸದೀಯ ಮಂಡಳಿ ನಿರ್ಧಾರವೇ ಅಂತಿಮ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಥಳೀಯ ನಾಯಕರ ಆಯ್ಕೆಯಾಗುವ ಸಾಧ್ಯತೆ ಇದೆ. ಚುನಾವಣಾ ಪ್ರಚಾರದ ವೇಳೆ ಅಮಿತ್ ಶಾ ಅವರು ಸುಳಿವು ನೀಡಿದರು. ಸಿಎಂ ಆಯ್ಕೆ ಬಗ್ಗೆ ಸಂಸದೀಯ ಮಂಡಳಿ ನಿರ್ಧರಿಸಲಿದೆ ಅಂತ. ಸಿಎಂ ಆಯ್ಕೆ ಬಳಿಕ ಮಂತ್ರಿಮಂಡಲ ಡಿಸಿಎಂ ಆಯ್ಕೆ ನಿರ್ಧಾರ ಆಗುತ್ತೆ. ಆದರೆ ಸಿಎಂ ಯಾರಾಗಬೇಕು ಅನ್ನೋದರ ನಿರ್ಧಾರದ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಅದರ ಬಗ್ಗೆ ತಯಾರಿಗಳು ಕೂಡ ಆಗಿದೆ. ಸ್ಥಳೀಯ ನಾಯಕರನ್ನೇ ಸಿಎಂ ಮಾಡಬೇಕು ಅನ್ನೋದು ನಿರ್ಧರಿತ ವಿಚಾರ. ಆದರೆ ಯಾರಾಗ್ತಾರೆ, ಯಾರಿಗೆ ಸಿಎಂ ಪಟ್ಟ ಅನ್ನೋದೇ ಕುತೂಹಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರದ ರಚನೆ ಕಸರತ್ತು. ಸಿಎಂ ರೇಸ್ನಲ್ಲಿ 5 ಹೆಸರಿದೆ. ಯಾರಿಗೆ ಸಿಗುತ್ತೆ ಮುಖ್ಯಮಂತ್ರಿಗಾಗಿ? ಸುವೇಂದು, ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ರೂಪಾ ಗಂಗೂಲಿ ಹೆಸರು ಚಾಲ್ತಿಯಲ್ಲಿದೆ. ಈ 5 ಪೈಕಿ ಒಂದಷ್ಟು ಮಾನದಂಡಗಳನ್ನು ಅನುಸರಿಸಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರ ರಾಜಕೀಯ ಸಾಧನೆ ಇರಬಹುದು, ಹಿನ್ನೆಲೆ ಮತ್ತು ಸಿಗುವಂತಹ ಸ್ಥಳೀಯ ವರದಿಯ ಆಧಾರದ ಮೇರೆಗೆ ಸಿಎಂ ಅನ್ನು ಆಯ್ಕೆ ಮಾಡುತ್ತೆ.